ಇನ್ನು ಧಾರವಾಡದ ಕೇಂದ್ರ ಕಾರಾಗೃಹದ ಮತ್ತೊಂದು ಕರ್ಮಕಾಂಡವನ್ನು ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಕೈದಿಗಳ ಶಿಕ್ಷಾ ಕೇಂದ್ರವೀಗ ಅನಾಚಾರಗಳ ಆಗರವಾಗಿದೆ. ಹೌದು, ಇಲ್ಲಿನ ಕೈದಿಗಳು ಶಿಕ್ಷೆ ಅನುಭವಿಸುವ ಬದಲು ಮಜಾ ಮಾಡ್ತಿದ್ದಾರೆ. ಜೈಲಿನಲ್ಲಿ ಅಕ್ರಮ ದಂಧೆಗಳು ಎಗ್ಗಿಲ್ಲದೆ ನಡೆಯುತ್ತಿವೆ. ಜೈಲಿನಲ್ಲೇ ಕೈದಿಗಳು ರಾಜಾರೋಷವಾಗಿ ಇಸ್ಪೀಟ್ ಆಡ್ತಿದ್ದಾರೆ. ಮಟ್ಕಾ ದಂಧೆ ಕೂಡ ನಡೆಯುತ್ತಿದೆ. ಮಟ್ಕಾ ನಂಬರ್ಗಳನ್ನು ಬರೆದುಕೊಂಡು ಮೊಬೈಲ್ ಮೂಲಕ ಹೊರಗಿನ ಗ್ಯಾಂಗ್ಗಳಿಗೆ ತಿಳಿಸ್ತಾರೆ. ಈ ಇಸ್ಪೀಟ್ ಮಟ್ಕಾದಿಂದ ಸಾವಿರಾರು ರೂಪಾಯಿಯ ವ್ಯವಹಾರ ನಡೆಯುತ್ತೆ. ಇಷ್ಟೇ ಅಲ್ಲ, ಇವರ ಬಿಂದಾಸ್ ಜೀವನದ ಬಗ್ಗೆ ಕೇಳಿದರೆ ನೀವು ಬೆಸ್ತು ಬೀಳ್ತೀರಾ. ಕೈದಿಗಳಿಗಾಗಿ ಇಲ್ಲಿ ಅಕ್ರಮವಾಗಿ ಹೋಟೆಲ್ ತೆರೆಯಲಾಗಿದೆ. ಜೈಲು ಊಟ ಬೇಡವಾದರೆ ಈ ಹೋಟೆಲ್ನಲ್ಲಿ ಬಿಸಿ ಬಿಸಿ ರುಚಿ ರುಚಿ ತಿಂಡಿ ಊಟ ಸಿಗುತ್ತೆ. ರಾತ್ರಿ ಆದರೆ ಬಿರಿಯಾನಿ ಕೂಡ ಸಿಗುತ್ತೆ. ಬೀಡಿ ಸಿಗರೇಟ್ ಮಾಮೂಲು. ಇಷ್ಟೆಲ್ಲ ಅಕ್ರಮಗಳು ನಡೀತಿದ್ರು ಜೈಲಿನ ಅಧಿಕಾರಿಗಳು ಮಾತ್ರ ನಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಓಕೆ, ಇದೀಗ ನಮ್ಮ ಪ್ರತಿನಿಧಿ ಅಮರೇಶ್ ರಾಥೋಡ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಮೊನ್ನೆ ಒಂದು ಕರ್ಮಕಾಂಡ, ಅದು ಏನಂತಂದರೆ ಯಾವ ರೀತಿ ಉತ್ತರ ಪತ್ರಿಕೆಗಳು ಲೀಕ್ ಆಗ್ತಿವೆ ಅನ್ನುವಂಥದ್ದು, ಈಗ ಜೈಲಲ್ಲಿ ಯಾವ ರೀತಿ ಒಂದು ಕರ್ಮಕಾಂಡ ನಡೀತಾ ಇದೆ ಅನ್ನುವಂಥದ್ದು, ಹೇಗೆ ಯಾಕೆ ಕಣ್ಮುಚ್ಚಿ ಕೂತಿದ್ದಾರೆ, ಯಾಕೆ ಅವ್ರಿಗೂ ಕೂಡ ಮಾಮೂಲು ಹೋಗ್ತಾ ಇದೆಯಾ ಪೊಲೀಸ್ ಅಧಿಕಾರಿಗಳಿಗೆ? ಖಂಡಿತವಾಗಿ ಜಯಪ್ರಕಾಶ್, ಇದು ಧಾರವಾಡ ಜೈಲಿಂದ ಇದೇ ಮೊದಲಲ್ಲ. ಯಾಕಂತಂದ್ರೆ ಈ ಹಿಂದೆ ಕೂಡ ಏನ್ ಗಾಂಜಾ ಮಾಫಿಯಾ ನಡೀತಾ ಇತ್ತು, ಅಲ್ಲಿ ಇಸ್ಪೆಟ್ ನಡೀತಾ ಇತ್ತು. ಸೊ ಅದಕ್ಕೆ ಕೆಲವೊಂದಿಷ್ಟು ಜನ ಏನು ಕೆಲವೊಂದ್ಸಲ ಪೊಲೀಸರು ಅದಕ್ಕೆ ರೇಡ್ ಮಾಡಿ ಬ್ರೇಕ್ ಹಾಕಿದ್ರು. ಆದ್ರೆ ಈಗ ಮತ್ತೆ ಸಾಬೀತ್ ಮಾಡ್ತಾ ಇದೆ, ಮತ್ತೆ ಅಲ್ಲಿ ಯಾವುದೇ ರೀತಿ ಆ ಮಾಫಿಯಾ ಇನ್ನೂ ನಿಲ್ಲಿಲ್ಲ. ಇಲ್ಲಿ ಇಸ್ಪೆಟ್ ನಡೆಯುತ್ತೆ, ಅಲ್ಲಿ ಮಟ್ಕಾ ಕೂಡ ನಡೆಯುತ್ತೆ, ಮತ್ತೆ ಏನ್ ಬೇಕಾದ್ರೂ ಕೂಡ ನಡೀಬಹುದು. ಈ ಹಿಂದೆ ಕೂಡ ಕೋಟಾ ನೋಟ್ ಕೂಡ ಮಾಡ್ತಾರ ಅನ್ನೋಂತ ಅನುಮಾನಗಳು ಕೂಡ ಇದ್ವು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ದಾಳಿ ಮಾಡಿದ್ರು. ಆದ್ರೆ ಇವತ್ತು ನಿರಾಂತಕವಾಗಿ ಇವತ್ತು ಇಸ್ಪೆಟ್ ನಡೀತಾ ಇದೆ, ಸಾವಿರಾರು ರೂಪಾಯಿ ವ್ಯವಹಾರ ನಡೆಯುತ್ತೆ, ಮಟ್ಕಾ ಕೂಡ ನಡೆಯುತ್ತೆ. ಅಜಯ್ ಪ್ರಕಾಶ್ ಅಷ್ಟೇ ಇಲ್ಲ, ಇವತ್ತು ಒಳಗಡೆ ಒಂದು ಹೋಟ್ಲ್ ತೆರೆದಿದ್ದಾರೆ. ನಿಜಕ್ಕೂ ಇದು ದುರಂತ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿ ಕೈದಿಗಳು ಹೋಗೋದು ಶಿಕ್ಷೆ ಅನುಭವಿಸೋದಕ್ಕಂತ, ಆದ್ರೆ ಕೈದಿಗಳು ಶಿಕ್ಷೆ ಅನುಭವಿಸ್ತಾ ಇಲ್ಲ, ಮಜಾ ಮಾಡ್ತಾರೆ. ಹೊರಗಿನ ಒಬ್ಬ ವ್ಯಕ್ತಿ ಏನ್ ಮಜಾ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಅವೆಲ್ಲ ಜೈಲ್ನಲ್ಲಿ ಕೂಡ ಇದ್ಕೊಂಡೆ ಮಜಾ ಮಾಡಬಹುದು. ಯಾಕಂತಂದ್ರೆ ಇಸ್ಪೆಟ್ ರಾಜಾರೋಷವಾಗಿ ಒಂದ್ 8 ಜನ ಕುತ್ಕೊಂಡು ಇಸ್ಪೆಟ್ ಆಡ್ತಾರೆ. ಮತ್ತೆ ಅದೇ ರೀತಿಯಾಗಿ ಏನ್ ಬಿಸಿ ಬಿಸಿಯಾಗಿ ಊಟ ಕೂಡ ಸಿಗುತ್ತೆ, ಹೋಟ್ಲು ಊಟ ಕೂಡ. ಬಹುಶಃ ನೀವು ಜಯಪ್ರಕಾಶ್ ಶೆಟ್ಟಿ ನೋಡ್ಬೋದು, ಇಷ್ಟೆಲ್ಲ ನಡೆದ್ರು ಕೂಡ ಅಧಿಕಾರಿಗಳು ಇಲ್ಲ, ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ, ಮತ್ತೆ ಏನೂ ಆಗಿಲ್ಲ ಅನ್ನೋಂತ ಒಂದು ವಿತಂಡವಾದವನ್ನು ಕೂಡ ಹೇಳ್ತಾರೆ. ಇದೇ ಪ್ರತಿ ಸಲಾನು ಇದೇ ರೀತಿ ಬಯಲಿಗಳದ ಕೂಡ ಪ್ರತಿ ರೀತಿ ಇದೇ ಸಲಾನು ಕೂಡ ಹೇಳ್ತಾನೆ ಇರ್ತಾರೆ. ಮತ್ತೆ ಜೈಲಿಗೆ ನಾಮಕೆ ವ್ಯವಸ್ಥೆ ಅಂತ ಒಂದು ಸ್ಕ್ಯಾನರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆ ಸ್ಕ್ಯಾನರ್ ಯಾವ ರೀತಿ ಕೆಲಸ ಮಾಡುತ್ತೋ ಅಥವಾ ಯಾವ ರೀತಿ ವರ್ಕ್ ಮಾಡುತ್ತೋ ಅನ್ನೋದು ಗೊತ್ತಿಲ್ಲ. ಮೊಬೈಲ್ ಜಾಮರ್ ಅಳವಡಿಸಿದೆ ಅಂತಾರೆ, ಅದು ಯಾವ ರೀತಿ ಕೆಲಸ ಮಾಡುತ್ತೋ ಅನ್ನೋದು ಗೊತ್ತಿಲ್ಲ. ಆದ್ರೆ ಎಲ್ಲವೂ ಕೂಡ ಏನ್ ಅಡ್ಡೆ ಆಗಿದೆ, ಅಕ್ರಮಗಳ ತಾಣದ ಅಡ್ಡೆ ಆಗಿದೆ, ಅದು ಧಾರವಾಡ ಕೇಂದ್ರ ಕಾರಾಗೃಹ ಅನ್ಬೋದು. ಜಯಪ್ರಕಾಶ್, ಅಮರೇಶ್, ಸಾಧಾರಣವಾಗಿ ಈಗ ಇಸ್ಪೀಟ್ ಆಡ್ತಾ ಇರುವಂಥ ಸಂದರ್ಭದಲ್ಲಿ, ಮಟ್ಕಾ ದಂಧೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಅಂದರೆ ಹೊರಗಡೆ ಎಲ್ಲಾದರೂ ನಡೆದರೆ ಅಲ್ಲಿಗೆ ಪೊಲೀಸ್ ರೈಡ್ ಆಗುತ್ತೆ. ಎಲ್ಲವೂ ಕೂಡ ಕಾನೂನು ಅಕ್ರಮವಾಗಿ ಏನಾದರೂ ನಡೆದರೆ ಅದನ್ನು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಪೊಲೀಸ್ ಅಧಿಕಾರಿಗಳು ದಾಳಿ ನಡೆಸ್ತಾರೆ. ಆದರೆ ನಿಜವಾಗ್ಲೂ ಜೈಲಂತ ಇರೋದು ಈ ರೀತಿ ಅಕ್ರಮಗಳನ್ನು ನಡೆಸಿದವರಿಗೆ ಶಿಕ್ಷೆ ಕೊಡೋದಕ್ಕೆ. ಪೊಲೀಸವರ ಸುಪರ್ದಿಯಲ್ಲೇ ಇದು ನಡೀತಾ ಇರುವಂಥದ್ದು. ನನಗೇನು ಅನಿಸುತ್ತೆ ಅಂತಂದರೆ, ಈ ರಾಜಕೀಯ ಪ್ರತಿನಿಧಿಗಳು ನಿಮ್ಗೆ ಗೊತ್ತಲ್ಲ, ರೆಸಾರ್ಟ್ ರಾಜಕೀಯ ಹೆಂಗೆ ಮಾಡ್ತಾರೆ, ಮೋಜು ಮಸ್ತಿ, ಅದೇ ರೀತಿ ಈ ಕಳ್ಳಕಾಕರೆಲ್ಲರೂ ಕೂಡ ಸೇರಿ ಈ ಧಾರವಾಡ ಜೈಲಲ್ಲಿ ಒಳಗಡೆ ಒಂದು ರೀತಿಯಲ್ಲಿ ರೆಸಾರ್ಟ್ ರಾಜಕೀಯ ರೀತಿಯಲ್ಲೇ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ? ಖಂಡಿತವಾಗಿ ಜಯಪ್ರಕಾಶ್, ಯಾಕಂತಂದ್ರೆ ಈ ಸೆಕ್ಯೂರಿಟಿ ಕೊಟ್ಟು ಏನ್ ಅಕ್ರಮ ದಂಧೆ ನಡೆಸುವಂತದ್ದು. ಯಾಕಂತಂದ್ರೆ ಎಲ್ಲವೂ ಇದೆ ಅಲ್ಲಿ. 106 ಜನ ಸಿಬ್ಬಂದಿಗಳು ಇದ್ದಾರೆ. ಪೊಲೀಸರು ಕೂಡ ದಿನಪ್ರತಿ ಅಲ್ಲಿ ಬಂದು ಚೆಕ್ ಮಾಡಿ ಹೋಗ್ತಾರೆ. ಮತ್ತೆ ಅಷ್ಟೇ ಅಲ್ಲ ಜಯಪ್ರಕಾಶ್, ಪ್ರತಿ ಶನಿವಾರ ರವಿವಾರ ಮತ್ತು ನ್ಯಾಯಾಧೀಶರೇ ಅಂದ್ರೆ ಒಂದು ಚೆಕ್ ಮಾಡುವಂತ ಪದ್ಧತಿಯನ್ನು ಕೂಡ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟೆಲ್ಲ ನಡೆಯುತ್ತೆ ಅನ್ನೋದೇ ನಮಗೂ ಕೂಡ ಭಾರಿ ಬೇಸರ ಸಂಗತಿ. ಯಾಕಂದ್ರೆ ಜಯಪ್ರಕಾಶ್, ಇರೋರೆಲ್ಲ ಈ ಸಾಮಾನ್ಯವಾಗಿ ಒಂದು ಬೀಡಿ, ಇಲ್ಲಿ ಒಳಗಡೆಯಿಂದ ಒಂದು ಬೀಡಿ ಹೋಗ್ಬೇಕಾದ್ರೆ ಚೆಕ್ ಆಗಿ ಹೋಗುತ್ತೆ. ಆದ್ರೆ ಒಳಗಡೆ ಒಂದು ಅಂಗಡಿನ ತೆರೆದಿದ್ದಾರೆ, ಅವ್ರಿಗೆ ಬೀಡಿ ಸಿಗರೇಟು ಮತ್ತೆ ಏನೆಲ್ಲ ಬೇಕು, ಬಿಸಿ ಬಿಸಿ ಬಿರಿಯಾನಿಯನ್ನು ಕೂಡ ಅಲ್ಲಿ ತರಿಸಲಾಗುತ್ತೆ, ಮತ್ತೆ ಮದ್ಯಪಾನ ಕೂಡ ಸಪ್ಲೈ ಆಗುತ್ತೆ. ಜಯಪ್ರಕಾಶ್, ಎಲ್ಲವನ್ನು ಕೂಡ ಸುವರ್ಣ ನೀವು ಸೆರೆ ಹಿಡಿದಿದೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಹೇಗ್ ಹೋಗುತ್ತೆ ಅನ್ನೋದು ನಮ್ಗೆ ಅನುಮಾನ. ಯಾಕಂತಂದ್ರೆ ಪೊಲೀಸರು ಹೇಳ್ತಾರೆ ಇಲ್ಲ, ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇತ್ತ ಜೈಲ್ ಸಿಬ್ಬಂದಿಗಳಿರ್ತಾರೆ, ನಾವು ಚೆಕ್ ಮಾಡ್ತೀವಂತ. ಇಷ್ಟೆಲ್ಲ ಆದ್ರೂ ಕೂಡ ಹೇಗೆ ಒಳಗೋಯ್ತು? ಬಹುಶಃ ಒಂದು ಜಯಪ್ರಕಾಶ್, ನೀವು ನೋಡ್ಬೋದು, ಒಬ್ಬ ವ್ಯಕ್ತಿ ಕೂತು ಅಲ್ಲೇ ಮಟ್ಕಾ ಬರೀತಿರ್ತಾನೆ. ಆ ಮಟ್ಕಾ ಬರೆಸ್ಲಿಕ್ಕೆ ಅಂತ ಅಲ್ಲಿ ಸಾವಿರಾರು ರೂಪಾಯಿ ವ್ಯವಹಾರ ನಡೆಯುತ್ತೆ. ಜೈಲ್ ಒಳಗಡೆಯಿಂದ ಯಾವ ರೀತಿ ನಡೆಯಬೇಕು ಎಲ್ಲಾ ರೀತಿ ನಡೆಯುತ್ತೆ. ಆದ್ರೆ ಯಾವ ರೀತಿ ಪೊಲೀಸರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಜೈಲಿನ ಸಿಬ್ಬಂದಿಗಳು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಿದ್ರೆ ಇದಕ್ಕೆ ಏನ್ ಮಾಡೋದು ಅಂತ ಈಗ ಗೊತ್ತಿಲ್ಲ. ಇದಕ್ಕೆ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಹೇಳ್ಬೇಕು, ಮತ್ತೆ ಇದ ಜೈಲ್ ಬಂದಿಖಾನೆಯ ಅದಕ್ಕೆ ಸಂಬಂಧಪಟ್ಟಂತ ಡಿಜಿ ಅವರು ಹೇಳ್ಬೇಕು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಇದಕ್ಕೆ ಬುದ್ಧಿ ಕಲಿಸಬೇಕು ಅಂತಂದ್ರೆ, ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತಂದ್ರೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ. ಜನಪ್ರತಿನಿಧಿಗಳನ್ನ ಯಾರನ್ನ ಆರಿಸ್ತೀರಿ, ಯಾರು ಸಮರ್ಥಿರ್ತಾರೆ ಅವರು ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ. ಇದು ನಮ್ಮ ರಾಜ್ಯದ ದುಸ್ಥಿತಿ. ಈಗ ಆಗಬಾರ್ದಿತ್ತು.